ಲಾಸ್ಟ್ 6 months ಅಲ್ಲಿ ಆಲ್ಮೋಸ್ಟ್ 200 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ? ಜಸ್ಟ್ ಬಿಕಾಸ್ ಆಫ್ ನೀವು ಮನೆಯಲ್ಲಿ ಬೆಳೆಸ್ಕೊಳ್ತಿರೋ ನಾಯಿಯಿಂದ. ಹೌದು, ಈ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನ ನಾನು ಕೆಟ್ಟದಾಗಿ ಬೈಬಹುದು, ಇಲ್ಲಾಂದ್ರೆ ಕೆಲವರು ಅಪ್ರಿಸಿಯೇಷನ್ ಕೂಡ ಕೊಡ್ಬೋದು. ಬಟ್ ನಾವು ವಿಡಿಯೋ ಮಾಡ್ತಿರೋ ಕಂಪ್ಲೀಟ್ ಉದ್ದೇಶ ಏನು ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಲೈಕ್ ಎಲ್ರಿಗೂ ಗೊತ್ತು, ಒಂದು 2-3 days ಬ್ಯಾಕ್ ಒಂದು ಹುಡುಗನಿಗೆ ಯಾವಾಗೂ ನಾಯಿ ಕಚ್ಚಿರೋದಕ್ಕೆ ಅದು ಇವಾಗ ರಿಯಾಕ್ಟ್ ಆಗಿ ಲೈಕ್ ಕಂಪ್ಲೀಟ್ ಆಗಿ ನಾಯಿ ತರ ವರ್ತಿಸಿದ್ದಾರೆ. ಆಲ್ಮೋಸ್ಟ್ ರೇಬಿಸ್ ಎಂಡ್ ಸ್ಟೇಜ್ ಬಂದ್ಬಿಟ್ಟು ಆ ಹುಡುಗ ಸತ್ತೋದ ಕೂಡ. ಅಂಡ್ ಈಸ್ ಎ ಕಬಡ್ಡಿ ಪ್ಲೇಯರ್. ಅಂಡ್ ಇದೆಲ್ಲ ಆಗಿ ಇನ್ನೂ 2-3 days ಆಗಿಲ್ಲ. ನಿನ್ನೆ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಹುಡುಗಿಗೂ ಸೇಮ್ ಎಕ್ಸಾಕ್ಟ್ ಇನ್ಸಿಡೆಂಟ್. ಮನೆಯಲ್ಲಿ ಬೆಳೆಸ್ಕೊಂಡಿರೋ ನಾಯಿ ಬೈಟ್ ಮಾಡಿ ಬಿಡು ಪರವಾಗಿಲ್ಲ ಏನಾಗಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವಾಗ ಸೇಮ್ ಎಕ್ಸಾಕ್ಟ್ ಆ ಹುಡುಗನ್ಗೆ ಹೆಂಗಾಗಿತ್ತು ಯಮನ್ಗೂ ಹಂಗೆ ಆಗಿದೆ. ಆಲ್ಮೋಸ್ಟ್ 2025 ಅರ್ಧ ಆಯ್ತು ನಮ್ದು. ಈ 6 months ಅಲ್ಲಿ 200 ಜನ ಸತ್ತೋಗಿದ್ದಾರೆ. ಲೈಕ್ ಈ ಕೇಸಿಂದ ಬರೀ ನಾಯಿಯಿಂದ ಅಂತ ಹೇಳಿದ್ರೆ ಲೈಕ್ ನಂಬಕ್ಕಾಗತ್ತಾ? ಅಫ್ಕೋರ್ಸ್ ತುಂಬಾ ಜನ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಬೆಳೆಸ್ಕೊಂತಿರ್ತಾರೆ. ಬಿಕಾಸ್ ನನಗೂ ಗೊತ್ತು ಅದು ಹೆಂಗಿರುತ್ತೆ ಆ ಪ್ರೀತಿ ಅಂತ. ಆ ಮೂಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ತಿರ್ತೀವಿ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ. ಬಟ್ ಇಫ್ ಇನ್ ಕೇಸ್ ಯಾರಾದ್ರೂ ನಾಯಿನ ಮನೇಲಿ ಬೆಳೆಸ್ಕೊಂತಿದ್ರೆ ಬೆಳೆಸ್ಕೊಳ್ಳಿ, ತಪ್ಪಿಲ್ಲ. ಅದು ಬಿಟ್ರೆ ಕೆಲವರು ಅದಕ್ಕೆ ತಿನ್ಸ್ಬಿಟ್ಟು ಮತ್ತೆ ಅದೇ ಕೈಯಲ್ಲಿ ಅವ್ರು ತಿಂತಾರೆ. ನಾನು ತುಂಬಾ ಜನ ನೋಡಿದೀನಿ, ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಜನ ನೋಡಿದೀನಿ. ತಟ್ಟೆಯಲ್ಲಿ ತಿಂತಾ ಇರ್ತಾರೆ, ಅದನ್ನ ಕಲ್ಸ್ಬಿಟ್ಟು ನಾಯಿಗಿಟ್ಟು ಮತ್ತೆ ಅದೇ ತಟ್ಟೆಯಲ್ಲಿ ಕಲ್ಸ್ಕೊಂಡು ಇವ್ರು ತಿಂತಾರೆ. ಸ್ವಲ್ಪ ನಾಯಿ ಪ್ರೀತಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಬಟ್ ಮನುಷ್ಯ, ಅವನ ಪ್ರಾಣ ಅದಕ್ಕಿಂತ ಯಾವ್ದು ದೊಡ್ಡದಲ್ವಲ್ಲ. ಅಂಡ್ ತುಂಬಾ ಜನ ನಾಯಿನ ಕಿಸ್ ಮಾಡೋದು, ಅದರಿಂದ ನಮ್ಮನ್ನ ಲಿಕ್ ಮಾಡಿಸ್ಕೊಳ್ಳೋದು ತುಂಬಾ ಜನ ಮಾಡ್ತಾರೆ. ಅವೆಲ್ಲ ನೋಡಿದಾಗ ಓಕೆ, ಅದು ಪ್ರೀತಿಯಿಂದ ಬರುತ್ತೆ. ಬಟ್ ವೆನ್ ಇಟ್ಸ್ ಕಮ್ಸ್ ಟು ಹೆಲ್ತ್ ಅಂತ ಹೇಳಿದಾಗ ಅದು ತುಂಬಾ ತುಂಬಾ ಕೆಟ್ಟದ್ದು. ಅಂಡ್ ಇಫ್ ಇನ್ ಕೇಸ್ ಫಸ್ಟ್ ವ್ಯಾಕ್ಸಿನೇಷನ್ ಮಾಡಿಸಿ ಪ್ರತಿಯೊಬ್ಬರಿಗೂ. ಆಲ್ಮೋಸ್ಟ್ ತುಂಬಾ ಜನ ಲೈಕ್ ಹಳ್ಳಿಗಳಲ್ಲೆಲ್ಲ ಬೆಳೆಸ್ಕೊಂಡಿರ್ತಾರೆ, ವ್ಯಾಕ್ಸಿನೇಷನ್ ಮಾಡಿಸಲ್ಲ ನಾಯಿಗೆ. ಫಸ್ಟ್ ಅದೇ ದೊಡ್ಡ ಮಿಸ್ಟೇಕ್ ಆಗ್ತಿರೋದು. ಎಲ್ಲಿ ಅಂತ ಹೇಳಿದ್ರೆ ಈ ವಿಲೇಜಸ್ ರೀಜನ್ ಅಲ್ಲಿ ತುಂಬಾ ಕೇಸಸ್ ಆಕ್ಟಿವ್ ಆಗಿರೋದು. ಬಿಕಾಸ್ ಅವ್ರಿಗೆ ಆ ನಾಯಿಗೆ ಏನ್ ಇಂಜೆಕ್ಷನ್ ಕೊಡಿಸ್ಬೇಕು ಮತ್ತೆ ಅದಕ್ಕೆ ಯಾವ ತರ ಫೀಡಿಂಗ್ ಕೊಡಬೇಕು ಏನೋ ಲೈಕ್ ಲೈಟ್ ಆಗಿ ನಾಲೆಡ್ಜ್ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ ನಾಯಿಗೆ ಏನಾದ್ರು ಮನೇಲಿ ಬೆಳೆಸ್ಕೊಂತಿದ್ರ ಅಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಿಸಿ. ಅಷ್ಟು ಬಿಟ್ಟು ಮತ್ತೆ ತುಂಬಾ ಪ್ರೀತಿ ಗಾಢವಾದ ಪ್ರೀತಿ ಮಾಡಕ್ ಹೋಗ್ಬೇಡಿ. ಅಂಡ್ ಎಷ್ಟು ಲಿಮಿಟ್ ಅಲ್ಲಿ ಇರಬೇಕು, ನಾಯಿನ ಎಲ್ಲಿ ಇರಿಸಬೇಕು ಅಲ್ಲಿ ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.